ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 558. ಇವತ್ತಿನ ಕತೆ ವಿಶ್ವನ ವಿವಾಹ ಯೋಗ. ಏನು? ವಿಶ್ವನ ವಿವಾಹ ಯೋಗ. ಯಾರ್ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಬೇರೆಯವ್ರಿಗೂ ಹೇಳಿ, ಹೆಚ್ಚು ಜನಕ್ಕೆ ಕತೆ ತಲುಪತ್ತೆ. ಈಗ ಕತೆ ಆರಂಭ ಮಾಡೋಣ. ಯಾವುದು? ವಿಶ್ವನ ವಿವಾಹ ಯೋಗ. ಒಂದು ದೊಡ್ಡ ಊರು. ಕೃಷ್ಣಪ್ಪ ಅಂಥೇಳಿ ತೀನ್ಸಿ ಅಂಗಡಿ ಇಟ್ಕೊಂಡಿರೋ ವ್ಯಾಪಾರಿ ಇದ್ದಾರೆ. ಅವ್ರ ಹೆಂಡತಿ ಕಮಲಮ್ಮ. ಕೃಷ್ಣಪ್ಪ ಅಂಗಡಿ ವ್ಯಾಪಾರದಲ್ಲಿ ಏನೋ ಮಾಡ್ತಿದ್ದಾರೆ, ಲಾಭ ಬರುತ್ತೆ. ಆದರೆ ಅವರಿಗೆ ಮಹಾ ಧರ್ಮಾತ್ಮರು. 4 ಜನಕ್ಕೆ ಸಹಾಯ ಮಾಡೋದ್ರಲ್ಲಿ ಅವರಿಗೆ ಸಂತೋಷ. ಹಾಗಾಗಿ ಹೆಚ್ಚು ಹಣ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಸ್ವಂತ ಮನೇನೂ ಮಾಡ್ಕೊಳ್ಳಿಲ್ಲ. ಆದರೆ ಸಂಸಾರ ನಡೀತಾ ಇದೆ. ಒಂದು ಚಿಂತೆ ಏನಪ್ಪ ಅಂದರೆ ಮಕ್ಕಳಾಗಲೇ ಇಲ್ಲ. ಇವರು ಕಾಶಿ ವಿಶ್ವನಾಥನಿಗೆ ಹರಕೆ ಹೊತ್ತಿದ್ರಿಂದ ಕಮಲಮ್ಮನವ್ರು ಗರ್ಭಿಣಿಯಾದರು. ಒಂದು ಮುದ್ದಾದ ಗಂಡು ಮಗು ಜನ್ಮ ಕೊಟ್ಟರು. ಓಹೋ, ವಿಶ್ವನಾಥನ ಅನುಗ್ರಹದಿಂದ ಆಗಿದೆ ಅಂಥೇಳಿ ಆ ಮಗು ವಿಶ್ವನಾಥ ಅಂತ ಹೆಸರಿಟ್ಟರು. ಪ್ರೀತಿಯಿಂದ ವಿಶ್ವ 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 ಅಂತ ಕರೀತಾ ಇದ್ರು. ಈ ವಿಶ್ವ ಬೆಳೀತಾ 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 21 ವರ್ಷ ತರುಣ ಆಗಿಬಿಟ್ಟ. ನೋಡಲಿಕ್ಕೆ ಚಂದ, ಭಾಳ ಬುದ್ಧಿವಂತ, ಚುರುಕು. ಅವನು ಅಂಗಡಿಗೆ ಹೋಗಿ ವ್ಯಾಪಾರ ಸಾಕಷ್ಟೆಲ್ಲ ತಿಳ್ಕೊಂಡಿದ್ದ. ಕೃಷ್ಣಪ್ಪನವ್ರ ಆಸೆ ಏನಪ್ಪ ಅಂದರೆ ವಿಶ್ವನಾಥ MCom ಮಾಡಲಿ, IAS ಮಾಡಲಿ, ಇಲ್ಲ ಬ್ಯಾಂಕ್ ಆಫೀಸರ್ ಆಗಬೇಕು, ಇಲ್ಲ ಅವನು DC ಆಗಬೇಕು ಅನ್ನೋದೇ ಆಸೆ. ಜೊತೆಗೆ ಒಂದು ಸ್ವಂತ ಮನೆ ಕಟ್ಟಿಸ್ಲಿ, ಕಾರ್ ಇಟ್ಕೊಳ್ಳಿ, ಮಕ್ಕಳು ಮರಿಯೆಲ್ಲ ಆಗಲಿ, ನಮ್ಮನ್ನೆಲ್ಲ ಓಡಾಡಿಸ್ಲಿ ಅಂತ ಆಸೆ. ಅದನ್ನು ಮಗನ ಮುಂದೆ ಹೇಳಿದರು. ಆದರೆ ಯಾವತ್ತೂ ನಾವು ಅಂದ್ಕೊಳ್ಳೋದೊಂದು, ಆಗೋದು ಮತ್ತೊಂದು. ಸರಿ, ಇವನು BCom ಪರೀಕ್ಷೆ ಮುಗಿದಿದೆ. ಆ ಸಮಯದಲ್ಲಿ ಕೃಷ್ಣಪ್ಪ ಕಮಲಮ್ಮ ಯಾತ್ರೆಗೆ ಅಂತ ಹೋದವರು ಬಸ್ ಅಪಘಾತದಲ್ಲಿ ಇಬ್ಬರು ಮರಣ ಹೊಂದಿಬಿಟ್ರು. ಬಹಳ ದೊಡ್ಡ ಆಘಾತ ಆಗಿಬಿಡ್ತು ವಿಶ್ವನಾಥನಿಗೆ. ಏನು ಮಾಡೋದು? ಯಾರೋ ಇದ್ದವ್ರು ಸಮಾಧಾನ ಹೇಳಿದರು. ತಂದೆ ತಾಯಿ ಕರ್ಮಾಂತರ ಎಲ್ಲ ಮುಗಿಸ್ದ. ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ದಿನಸಿ ಅಂಗಡಿನಲ್ಲಿ ಒಬ್ಬ ಹಳಬ ಕೆಲಸಗಾರ ಇದ್ದ. ಇವನು ಹೋಗಿ ಕೂತ್ಕೊಂಡ. ಮೊದಲೇ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತು. 6 ತಿಂಗಳಲ್ಲಿ ವ್ಯವಹಾರನೆಲ್ಲ ಒಂದು ಸ್ಥಿತಿಗೆ ತಂದುಕೊಂಡ. ಯೋಚನೆ ಮಾಡ್ದ, ನಾನೀಗ ಮುಂದುವರಿಸೋ ಹಾಗಿಲ್ಲ. ಅಪ್ಪನ ಕನಸಿನಾಗಿ DCನೂ ಆಗೋಕ್ಕಾಗಲ್ಲ, ಬ್ಯಾಂಕ್ ಮ್ಯಾನೇಜರು ಆಗಲ್ಲ, ಈ ಅಂಗಡಿನವರು ಚೆನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡ್ದ. ಮೊದಲು ಅಂಗಡಿ ಮಾಲೀಕನ ಜೊತೆ ಮಾತಾಡೋ, ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಕೊಂಡು ಏನೋ ಮಾಡಿಕೊಂಡು ಈ ಅಂಗಡಿಯನ್ನೇ ನೋಡ್ಲಿಕ್ಕೆ ಚಂದ ಕಾಣೋ ಹಂಗೆ ಇಂಟೀರಿಯರ್ ಡೆಕೋರೇಟರ್ ಕರೆಸಿ ಚಂದ ಮಾಡಿಕೊಂಡ. ಜೊತೆಗೆ ಆ ಊರಿನಲ್ಲಿ ಬೆಂಗಳೂರಿಗೆ ಹೋಗಿ ಬಂದಿದ್ದ. ಅಲ್ಲೆಲ್ಲ ಏನು ಮಾಡ್ತಿದ್ರಪ್ಪ ಅಂದರೆ ಯಾವುದನ್ನು ಲೂಸಾಗಿ ಮಾಡ್ತಾನೇ ಇರಲಿಲ್ಲ. 1 kg, ಅರ್ಧ kg, 2 kg ಪ್ಯಾಕೆಟ್ಗಳು, ಕಾಳು, ಬೇಳೆ ಪ್ರತಿಯೊಂದು ಅಷ್ಟೆ. ಇವನು ಅದೇ ರೀತಿ ಜಾರಿಗೆ ತಂದ. ಜೊತೆಗೆ ಫೋನ್ ನಂಬರನ್ನು ಇಟ್ಕೊಂಡು ಫೋನ್ ಮಾಡಿ ಯಾರು ಹೇಳಿದರು ಅವ್ರ ಮನೆಗೆ ದಿನಸಿಯನ್ನು ಡೋರ್ ಡೆಲಿವರಿ ಕೊಡೋ ವ್ಯವಸ್ಥೆ ಮಾಡ್ದ. ಇವೆಲ್ಲದರಿಂದ ಡ್ರೈ ಫ್ರೂಟ್ಸ್ ಹೊಸದಾಗಿ ಇಂಟ್ರಡ್ಯೂಸ್ ಮಾಡ್ದ. ಇದರಿಂದ ಇವನು ವ್ಯಾಪಾರ ತುಂಬ ಅಭಿವೃದ್ಧಿ ಆಗಿಬಿಡ್ತು. ಇವನು 26-27 ವರ್ಷದ ನೋಡ್ಲಿಕ್ಕೆ ಮೊದಲೇ ಚಂದಿದ್ದ. ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ. ನೋಡ್ಲಿಕ್ಕೆ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಅವಾಗ ಮದುವೆ ಆಗಬೇಕು ಅಂತ ಹೊರಟಾಗ ಗೊತ್ತಾಯಿತು, ಕನ್ಯಾಪಿತೃಗಳು ಏನಪ್ಪ ನೀನು ಸ್ವಂತ ಮನೆ ಇಲ್ಲ, ಸರ್ಕಾರಿ ಕೆಲಸ ಇಲ್ಲ, ನಿಂಗೆ ಹೆಣ್ಣು ಕೊಡೋದು ಹೆಂಗೆ ಅಂತ ಪ್ರಶ್ನೆ ಹಾಕೋಕ್ಕೆ ಶುರು ಮಾಡಿಬಿಟ್ರು. ಯೋಚನೆ ಮಾಡಿದ, ಒಂದು ಒಳ್ಳೆ ಮನೆ ಕಟ್ಬಿಡಬೇಕು ಅಂತ ಹೇಳಿ ಬ್ಯಾಂಕ್ನಲ್ಲಿ ಒಂದು 25 ಲಕ್ಷ ಲೋನ್ ಮಾಡಿ ತನ್ನ ತಿರುದೆಲ್ಲ ಹಾಕಿಬಿಟ್ಟು 40-60 ಸೈಟ್ ತೊಗೊಂಡು ಭರ್ಜರಿಯ ಮನೆ ಕಟ್ಟಿದ. 1 ಕೋಟಿ ರೂಪಾಯಿ ಖರ್ಚಾಗಿಬಿಡ್ತು. ಏನು ನೋಡಿದವರೆಲ್ಲ ಬಾಬಾ ಏನು ಮನೆ ಕಟ್ಟಿದ್ದಾನೆ ಹುಡುಗ ವಿಶ್ವನಾಥ ಅಂತ ಹೊಗಳ್ತಿದ್ದ. ಈಗ ಮದುವೆಗೆ ಹೊರಟ್ರೆ ಈಗಲೂ ಸಹಿತ ಮದುವೆಗೆ 108 ಅಡೆತಡೆ. ಇವನಿಗೆ 29-30ಕ್ಕೆ ಬಂತು, ಮದುವೆ ಆಗಲೇ ಇಲ್ಲ. ಯಾರೋ ಹೇಳಿದರು, ವಿಶ್ವ ನೋಡಪ್ಪ ಹೋಗು, ನಿಮ್ಮ ತಂದೆ ಗೆಳೆಯರು ಇದ್ದಾರಲ್ಲ ರಾಮಶಾಸ್ತ್ರಿಗಳು, ಬಹಳ ದೊಡ್ಡ ಜ್ಯೋತಿಷಿಗಳು, ಅವ್ರ ಹತ್ರ ಒಂದ್ಸಲಿ ತೋರಿಸು, ಏನಾದ್ರು ತೊಂದರೆ ಇದ್ದರೆ ಅದಕ್ಕೆ ಶಾಂತಿಗಿಂತಿ ಮಾಡ್ಕೊ, 30 ಆಗ್ಬಿಟ್ರೆ ಆಮೇಲೆ ಹೆಣ್ಣೆ ಸಿಗಲ್ಲ ಅಂದರು. ಸರಿ ಅಂಥೇಳಿ ಈತ ಸೀದಾ ಅವರ ಅಪ್ಪನ ಗೆಳೆಯ ಜ್ಯೋತಿಷಿಗಳಾದಂಥ ರಾಮಶಾಸ್ತ್ರಿಗಳು ಹೋಗಿ ನಮಸ್ಕಾರ ಮಾಡ್ತಾ, ಬಾ ವಿಶ್ವ ಅಂಥೇಳಿ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿದರು. ಏನಪ್ಪ ನೀನು ಮನೆ ಗೃಹ ಪ್ರವೇಶ ಮಾಡ್ಕೊಂಡು ನನಗೆ ಪತ್ರಿಕೆ ಕೊಟ್ಟಿದ್ದಿ, ನಾ ಬೆಂಗಳೂರಿಗೆ ಹೋದೆ, ಬರೋಕ್ಕಾಗಲಿಲ್ಲ. ಆಯ್ತು ಕೂತ್ಕೋ, ಎಲ್ಲ ಚೆನ್ನಾಗಿದೆ ತಾನೆ, ಏನು ವಿಷಯ ಅಂತ ಕೇಳಿದರು. ಆತ ಎಲ್ಲವನ್ನು ಬಿಡಿಸಿ ಹೇಳ್ದ. ಆಗ ನೋಡಿದವರು, ಎಲ್ಲಿ ನಿನ್ನ ಜಾತಕ ನಾನೇ ಬರೆದಿದ್ದು ನೋಡ್ತೀನಿ ಅಂತಂತೇಳಿ ಕೂಲಂಕಷವಾಗಿ ನೋಡಿ, ವಿಶ್ವ ನೋಡು, ನಾವು ಏನನ್ನು ಜೀವನದಲ್ಲಿ ಪಡಿಬೇಕಾದ್ರೂ ಜಾತಕದಲ್ಲಿ ಅದಕ್ಕೆ ಯೋಗ ಅಂತ ಇರುತ್ತೆ. ನಿನಗೆ
ಹಣ ಬರಬೇಕಾದರೂ ಸಹಿತ ನಿನಗೆ ಧನಾಗಮ ಯೋಗ ಇರಬೇಕು. ನೋಡು, ಭೂಮಿ ಯೋಗ ಇದ್ದರೆ ಅವನು ನಿವೇಶನ ತಗೊಳ್ಳೋದು, ಜಮೀನು ತಗೊಳ್ತಾನೆ. ಗೃಹ ಯೋಗ ಇದ್ದರೆ ಮನೆ ಕಟ್ತಾನೆ. ವಿವಾಹ ಯೋಗ ಇದ್ದರೆ ಮಕ್ಕಳ ಮನೆ ಆಗತ್ತೆ. ಸಂತಾನ ಯೋಗ ಇದ್ದರೆ ಮಕ್ಕಳಾಗುತ್ತೆ. ಇರ್ಬೇಕಲ್ಲ, ಯೋಗ ಇರಬೇಕಪ್ಪ. ನಿನ್ನ ಜಾತಕ ನೋಡಿದರೆ ಆಶ್ಚರ್ಯ. ನಿನಗೆ ಯೋಗ ಇದೆ ಒಂದೇ, ಒಂದು ಗೃಹ ಯೋಗ, ತಪ್ಪಿದ್ರೆ ಗೃಹಿಣಿ ಯೋಗ. ನೀನು ಮನೆ ಕಟ್ಟಬೇಕು, ಇಲ್ಲದೆ ಇದ್ದರೆ ಮದುವೆ ಆಗಬೇಕು, ಎರಡರಲ್ಲಿ ಒಂದೇ. ಅಯ್ಯಯ್ಯೋ, ಏನಂತೀರಿ ಶಾಸ್ತ್ರಿಗಳೇ, ನಾನೀಗ ಮನೆ ಕಟ್ಟಿಬಿಟ್ಟಿದ್ದೀನಲ್ಲ, ಮತ್ತು ಮದುವೆ ಹೆಂಗೆ? ನಾನೇನು ಮಾಡಲಪ್ಪ? ಮನೆ ಕಟ್ಟಿಬಿಟ್ಟಿದೆಯಾ ಅಂದರೆ ವಿವಾಹ ಯೋಗ ಇಲ್ಲ, ಎರಡರಲ್ಲಿ ಒಂದೇ ಯೋಗ ಅಂದಾಗ ಇವನು ಕಾಲಿಗೆ ಬಿದ್ದು ಕಣ್ಣೀರು ಹಾಕಿಬಿಟ್ಟ. ನಮ್ಮಪ್ಪನ ಆಸೆ ನೋಡಿ, ಮನೆ ಕಟ್ಟಿದ್ದೀನಿ, ಮದುವೆ ಆಗಬೇಕು, ಮಕ್ಕಳು ಮನೆ ತುಂಬ ಓಡಾಡಬೇಕು, ವಂಶ ಬೆಳಿಬೇಕು, ಅಯ್ಯಯ್ಯೋ ಏನಾದ್ರು ಮಾಡಿ ಅಂತ. ಆಗ ಗಂಭೀರವಾಗಿ ಯೋಚನೆ ಮಾಡಿ ಹೇಳಿದೆ, ಈ ಥರ ಸಮಸ್ಯೆ ನಾನು ನೋಡಿದ್ದೀನಿ ವಿಶ್ವ, ಇನ್ನು ಒಳ್ಳೇದಕ್ಕೆ ಹೇಳ್ತೀನಿ, ಹಿಂಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಸಂತೋಷವಾಗಿರಬೇಕು, ಗೃಹಸ್ಥನಾಗಬೇಕಲ್ವಾ? ಹಾಗಾದ್ರೆ ನೋಡಪ್ಪ, ನೀನು ಮೊದಲು ಮನೆಯನ್ನು ಮಾರಾಟ ಮಾಡಿಬಿಡಬೇಕು. ಮನೆ ಮತ್ತು ಮಡದಿ ಎರಡೂ ಒಟ್ಟಿಗೆ ನಿನ್ನ ಯೋಗದಲ್ಲಿ ಇಲ್ಲ. ನೀನು ಮನೆ ಮಾರಾಟ ಮಾಡೋ ಹಣವನ್ನು ಏನು ಮಾಡಿಬಿಡು, ನಮ್ಮೂರು ಶಿವಾಲಯಕ್ಕೆ ದಾನ ಮಾಡಿಬಿಡು. ನೋಡು, 15 ದಿನದಲ್ಲಿ ನಿನಗೆ ಇಷ್ಟಪಡೋ ಹುಡುಗಿ ಮದುವೆ ಆಗತ್ತೆ ಅಂದ್ಬಿಟ್ರು. ವಿಶ್ವ ಮನೆ ಬಂದು ಕೂತ, ತಲೆ ಕೆಟ್ಟು ಹೋತು. ಮದುವೆ ಆಗಬೇಕು, ಆದರೆ ಮನೆ ಮಾರಾಟ ಮಾಡೋದು ಸರಿಯೇ. ಮನೆ ಮಾರಿ ದುಡ್ಡನ್ನೆಲ್ಲ ತೊಗೊಂಡೋಗಿ ಶಿವಾಲಯಕ್ಕೆ ಕೊಟ್ಟುಬಿಟ್ರೆ ಬ್ಯಾಂಕ್ ಲೋನು, ನನ್ನ ವ್ಯವಹಾರ ಏನಪ್ಪ ಇದು? ಆದರೆ ಮನೆ ಮಾರಿ ಹಣವನ್ನು ಶಿವಾಲಯಕ್ಕೆ ಕೊಡದೇ ಇದ್ರೆ ಮದುವೆ ಆಗಲ್ಲ. ಬಹಳ ಯೋಚನೆ ಮಾಡಿದೆ. ಎಷ್ಟಾದರೂ ವ್ಯಾಪಾರಿ ಮಗ, ಇವನು ವ್ಯಾಪಾರಿ ಆಗಿರೋನು ಒಂದು ಸುದ್ದಿ ಹಬ್ಬಿಸ್ದ, ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂತ. ಜನ ಎಲ್ಲ ಬಂದರು, ಏನಪ್ಪ ವಿಶ್ವಣ್ಣ ಮನೆ ಮಾರ್ತೀನಿ ಅಂತಲ್ಲ, ಏನು? ಹೌದು ಹೌದು, ಎಷ್ಟು ಹೇಳ್ತೀಯ? 1,000. 1,000? ಅಯ್ಯೋ, ನಂಗೆ ಕೊಡು. ಸ್ವಲ್ಪ ತಡೀರಿ, ನಾನು ಅರ್ಧ ಹೇಳಿದ್ದೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ನಾನು ಮನೆಯನ್ನು 1,000 ರೂಪಾಯಿಗೆ ಮಾರಾಟ ಮಾಡೋದು. ಆದರೆ ಒಂದು ಬೆಕ್ಕಿದೆ ನಮ್ಮದು, ಆ ಬೆಕ್ಕಿಗೆ 1 ಕೋಟಿ. ಒಂದೊಂದನ್ನೇ ಕೊಡಲ್ಲ, ಬೆಕ್ಕೊಂದನ್ನೂ ಕೊಡಲ್ಲ, ಮನೆ ಒಂದನ್ನೂ ಕೊಡಲ್ಲ. ಮನೆ ಬೆಲೆ 1,000, ಬೆಕ್ಕಿನ ಬೆಲೆ 1 ಕೋಟಿ. 1 ಕೋಟಿ 1,000 ಕೊಡಿ, ಮನೆ ಮತ್ತು ಬೆಕ್ಕನ್ನು ತಗೊಳ್ಳಿ. ಎಲ್ಲ ಇದೇನೋ ಸರಿ ಇಲ್ಲ ಅಂತ ಹೋಗಿಬಿಟ್ರು. ಆದರೆ ಒಬ್ಬ ಮಾರ್ವಾಡಿ ಇದ್ದ, ಸೇಠ್ಜಿ, ಬಹಳ ಜಾಣ. ಅವನಿಗೆ ಬೇಕಿತ್ತು ಮನೆ. ಸೀದಾ ಬಂದ, ನೋಡ್ದ, ಭಾಳ ಚಂದಿದೆ ಮನೆ. ಅಯ್ಯಯ್ಯೋ, ತನ್ನ ಮಗ ಮದುವೆ ಆಗ್ಬೇಕು, ಅವನಿಗೊಂದು ಉಡುಗೊರೆ ಕೊಡೋಣ ಈ ಮನೆ ಅಂಥೇಳಿ. ವಿಶ್ವನಾಥರಾಯರೇ, ಏನಂತೀರಿ, ಮನೆ ಮಾರ್ತೀನಿ ಅಂತಿದ್ದೀರಿ? ಹೌದು ಸ್ವಾಮಿ. ಅದೇ ಹೇಳ್ದೆ, 1,000 ರೂಪಾಯಿ ಮನೆಗೆ, 1 ಕೋಟಿ ರೂಪಾಯಿ ಬೆಕ್ಕಿಗೆ ಅಂತ. ಸೇಠ್ಜಿ ನಕ್ಕ, ಓಹೋ ಪಾಕಡ ಇವನು. ಏನೋ ಇರಲಿ, ಇಂಥವೆಲ್ಲ ಬೇಕಾದಷ್ಟು ನೋಡಿದ್ದ. ಅವತ್ತಿನ ಕಾಲದಲ್ಲಿ ಈಗ 25-30 ವರ್ಷದ ಕೆಳಗೆ ಯಾವುದು DD ಆನ್ಲೈನ್ ಟ್ರಾನ್ಸಾಕ್ಷನ್ ಇರಲಿಲ್ಲ, ಕ್ಯಾಶ್ ಟ್ರಾನ್ಸಾಕ್ಷನ್. ಆಯಿತು ಅಂತ ಒಪ್ಕೊಂಡು ಬಿಟ್ಟ. ಸರಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಕಚೇರಿಗೆ ಹೋದರು. 1,000 ರೂಪಾಯಿಗೆ 1 ಕೋಟಿ ರೂಪಾಯಿ ಮನೆ ರಿಜಿಸ್ಟರ್ ಆಗೇ ಹೋಗ್ಬಿಡ್ತು. ಮನೆಗೆ ಬಾಪ್ತು ಪತ್ರ ಆಗಿ ತೊಗೊಂಡಿದ್ದು 1,000. ಇನ್ನು 1 ಕೋಟಿ ರೂಪಾಯಿ ಬೆಕ್ಕಿಗೆ. ಆಯಿತು, ಅದು ಕ್ಯಾಶ್ ಬಂದುಬಿಡ್ತು. 1 ಕೋಟಿ ರೂಪಾಯಿ 1,000 ಬಂದಿದೆ. ಸೀದಾ ಹೋದ, ಅಪ್ಪ ಶಿವಪ್ಪ, ಏನೋ ಮಾಡಿಬಿಟ್ಟಿದ್ದೀನಿ, ತಪ್ಪು ಒಪ್ಪ ಗೊತ್ತಿಲ್ಲಪ್ಪ, ನನಗೆ ಕ್ಷಮಿಸ್ಬಿಡು, ವಿವಾಹ ಯೋಗ ಆಗಲಿ ಅಂಥೇಳಿ 1,000 ರೂಪಾಯಿಯನ್ನು ಶಿವಾಲಯಕ್ಕೆ ಅರ್ಪಣೆ ಮಾಡಿಯೇ ಬಿಟ್ಟ. 1 ಕೋಟಿ ರೂಪಾಯಿ ಇತ್ತಲ್ಲ, ಮೊದಲು 25 ಲಕ್ಷ ಸಾಲ ತೀರಿಸ್ಬಿಟ್ಟ. 50 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಹಾಕಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ಬಂದು ಬರೋಂಗೆ ಮಾಡಿಕೊಂಡು ಅದಕ್ಕೆ ಒಂದು ಬಾಡಿಗೆ ಮನೆ, ದೊಡ್ಡ ಬಾಡಿಗೆ ಮನೆ ತೊಗೊಂಡ್ಬಿಟ್ಟು. ಇನ್ನು 25,000 ಇತ್ತಲ್ಲ, ಅದನ್ನು ಹೋಗಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟು ಪ್ರತಿ ತಿಂಗಳು ಸಹಿತ ತಂದೆ ತಾಯಿ ಹೆಸರಲ್ಲಿ ಶಿವಾಲಯದಲ್ಲಿ ಪ್ರಸಾದದ ವ್ಯವಸ್ಥೆಗೆ ಅಂತೇಳಿ ಇಟ್ಟುಬಿಟ್ಟ. ಸ್ವಾಮಿ ಕಾರ್ಯ ಆಗಬೇಕು, ಸ್ವಕಾರ್ಯ ಆಗಬೇಕು. ಇವನು ಇಷ್ಟೆಲ್ಲ ಜಾಣ್ತಾನೆ ಮಾಡಿದ್ರು ಯಾಕೋ ಶಿವನಿಗೆ ಸಿಟ್ಟು ಬರಲಿಲ್ಲ. ಅಯ್ಯೋ, ನಕ್ಕ ಅನಿಸುತ್ತೆ. ಹಾಗಾಗಿ ಏನಾಗಿದೆ, ಯಾವಾಗ ಹುಂಡಿಗೆ ಹೋಗಿ 1,000 ರೂಪಾಯಿ ಹಾಕಿದ್ವೆಲ್ಲ ವ್ಯವಸ್ಥೆ ಮಾಡಿದ್ನೋ, ನಮ್ಮ ರಾಮಶಾಸ್ತ್ರಿಗಳು ಹುಡ್ಕೊಂಡು ಬಂದುಬಿಟ್ರು. ವಿಶ್ವನಾಥ ನೋಡ, ವಿವಾಹ ಯೋಗ ಬಂತು, ಒಂದು ಹುಡುಗಿ ಬಂದಿದೆ ಅಂತೇಳಿ ಕರ್ಕೊಂಡೇ ಬಂದುಬಿಟ್ರು ಮನೆಗೆ. ನೋಡಿದರೆ ವಿಶಾಲಾಕ್ಷಿ ಅಂತ ಹುಡುಗಿ, ಅವರ ಅಪ್ಪ ಅಮ್ಮನಿಗೆ ಒಬ್ಬ ಗಂಡು, ಒಂದು ಹೆಣ್ಣು. ಅವನಿಗೆ 32 ವರ್ಷ. ಈ ಹುಡುಗಿ ಮದುವೆ ಆಗ್ತಾ ಇಲ್ಲ. ನೋಡಿ, ಭಾಳ ಚಂದ, BA ಓದಿದ್ದಾಳೆ. ಆದರೆ ಜಾತಕದಲ್ಲಿ ದೋಷ ಅಂದರೆ ಮೂಲ ನಕ್ಷತ್ರ. ಹಾಗಾಗಿ ಈ ಹುಡುಗಿ ಮದುವೆ ಆಗ್ತಿಲ್ಲ, 27 ವರ್ಷ. ಹಾಗಾಗಿ ಆ ಹುಡುಗಿ ಅಣ್ಣಂದೂ ಆಗಿಲ್ಲ. ಹಿಂಗಾಗಿಬಿಟ್ಟಿದೆ. ಅವ್ರಿಗೂ ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಈ ರಾಮಶಾಸ್ತ್ರಿಗಳೆಲ್ಲ ಬಿಡಿಸ್ಬಿಟ್ಟು ಹೇಳಿದರು, ಹುಡುಗ ಭಾಳ ಒಳ್ಳೆಯ ವ್ಯಾಪಾರ ಇಟ್ಕೊಂಡೇನೆ, ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ ಇದೆ, ಹಿಂಗೆ ಅಯ್ಯೋ ಹುಡುಗ ಯೋಗ್ಯ ಸಾಕು ಅಂತ ಹೇಳಿದರು. ನೋಡಿದರು, ಪರಸ್ಪರ ಒಪ್ಪಿಗೆ ಆಯಿತು. ವಿಶ್ವನಿಗೆ ಏನಿಲ್ಲ, ಒಂದೇ ವಾರದಲ್ಲಿ ಮದುವೆನೂ ಆಯಿತು. ವರ್ಷದಲ್ಲಿ ವಿಶ್ವನಾಥ ಮಗುವಿನ ತಂದೆನೂ ಆಗಿಬಿಟ್ಟ. ನೋಡಿ ಮಕ್ಕಳೇ, ಹೇಗಿದೆ ನಮ್ಮ ವಿಶ್ವನ ವಿವಾಹ ಯೋಗ.
ಯೋಗ ಯಾವುದೋ ಒಂದೊಂದು ಇರುತ್ತೆ, ಅದನ್ನು ಜಾಣತನದಿಂದ ಹೇಗೆ ಪಡ್ಕೊಳ್ಬೇಕು ಅನ್ನೋದಕ್ಕೆ ವಿಶ್ವನೇ ಉದಾಹರಣೆ ಅಲ್ವಾ. ನಮಸ್ಕಾರ.